ನಡೆಸ್ತಾ ಇದ್ದಾರೆ. ಅಧಿಕ ಮಾಸದ ಮೊದಲನೇ ಗುರುವಾರದಲ್ಲಿ 1008 ಮಾಲಿನ್ಯದಿಂದ ಅಭಿಷೇಕ ಮಾಡಿಸಿ ಮಾಡಬೇಕಾಗಿಲ್ಲ. ಅದು ಬಹಳ ಅವತ್ತಿನ ದಿವಸ ವಿಶೇಷ. ಅಧಿಕ ಮಾಸದ 2ನೇ ಗುರುವಾರ ರಾಯರಿಗೆ ಇಡೀ ಭೂಮಿಯಿಂದ ಅವರೇ ಒಂದು 50 kg ಬಿಡಿ ಹೋಗ್ಕೊಂಡು ಎಲ್ಲ ಥರದ ಬಿಡಿ ಬೇರೆ ಕಲರ್ ಇಲ್ಲೇ ಕೂತ್ಕೊಂಡು ಅವರೇ ಪೋಣಿಸಿ ಅವರೇ ಕಟ್ಟಿ ಕೊಟ್ಟು ಒಂದು 25-30 ಜನ ಹೆಂಗಸರು ಏನು ಬುದ್ಧಿ ಅದೇನೋ ಅವರ ಅದು ಕೂತ್ಕೊಂಡು ಎಲ್ಲ ಬೆಳಗ್ಗೆ 7:30 ಬಂದು ರಾತ್ರಿ 7:30 ಕಟ್ಟಿ ರಾಯರಿಗೆ ಸಮರ್ಪಣೆ ವಿಶೇಷವಾದ ಶ್ವೇತಾಂಗ. 3ನೇ ಗುರುವಾರ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ರಾಯರ ಹರೇ ಶ್ರೀನಿವಾಸ 3ನೇ ಗುರುವಾರನೇ ಬಿಟ್ಟಿದೆ, ನಾಳೆ ಬಿಟ್ಟಿಲ್ಲ ಅಥವಾ ಹಿಂದಿನ ದಿವಸ ನಾವು ಏನು ಮಾಡಬೇಕು, ಏನಾದರೂ ಒಂದು ವಿಶೇಷ ಮಾಡಬೇಕಲ್ಲ ಕಾರ್ಯಕ್ರಮಕ್ಕೆ ಹಾಗೆ ಕರ್ಕೊಂಡಾಗ ನೋಡ್ತೀನಿ. ಶ್ರೀವಾಯು ಪೂಜಾ ನಮ್ಗೆ ಅತ್ಯಂತ ಪ್ರಿಯ. ನಾನು ಸೀತಾಶೇಖರ ರಾಯಮಠದಲ್ಲಿ ಮ್ಯಾನೇಜರ್ ಆಗಿದ್ದೆ. ಅವಾಗ ಕೂಡ ಅದನ್ನು ಮಾಡಿದ್ದೀರ. ಆಮೇಲೆ ಭಕ್ತಿಕ ಪಾರಾಯಣ ಮಾಡ್ತಾ ಇದ್ದೀನಿ. ಅದು ಕೂಡ ನಾನು ಕೇಳ್ಪಟ್ಟಿದ್ದೀನಿ. ರಾಯವೇ ಇವತ್ತಿನ ದಿವಸನೇ ಹಾಕಿದ್ದಾರೆ, ಅದು ಗೊತ್ತಿಲ್ಲ. ಅದೇ ವಿಶೇಷಗಳು ಇಷ್ಟು ಸುಂದರವಾದ ಸೊಗಸಾಗಿ ಒಂದೊಂದು ಕುಕ್ಕಳಿಸಿ ಈ ಬೇರೆ ಕಾರ್ಯಕ್ರಮವನ್ನು ಇವೆಲ್ಲರೂ ಅನಿವಾರ್ಯವಾಗಿ ಆದ್ದರಿಂದ ನಿಮಗೆಲ್ಲರಿಗೂ ರಾಯರವರಿಗೆ ಇದೇ ರೀತಿ ಕಾರ್ಯಕ್ರಮವನ್ನು ನಡೆಸಿ ಮುಂದೆ ಅಂತ ಹೇಳ್ತೀನಿ. ನಿಮಗೆಲ್ಲರಿಗೂ ಅರಿವಾಯಿ ವಿಜ್ಞಾನಕ್ಕೆ ಮಠದ ಪರವಾಗಿ ಉತ್ಪೂರ್ಣವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ನೀವು ಮಠದ ಆದ ತಕ್ಷಣ ಅಲ್ಲಿ ಮಹಾನವರಾತ್ರಿ ಇದು ಸಾಗುತ್ತೆ. ನಮ್ಮ ಮಠದ ವಿಶೇಷ ಏನಂದರೆ ಪ್ರತಿ ಗುರುವಾರ ಅನ್ನದಾನ ಸೇವನೆ 2ನೇ ಮಾಡಿದವರಿಗೆ ನಾವು ಅನ್ಕೊಂಡಿದ್ದಿಲ್ಲ ಮಾಡಬೇಕು. ಅನ್ನದಾನನೇ ಮಹಾದಾನ. ಯಾರಿಗಾದರೂ ದುಡ್ಡು ಕೊಡ್ತಾರೆ, ₹100 ಕೊಡಿ, ಇನ್ನೊಂದು ₹5 ಕೊಟ್ಟಿದ್ರೆ ಯಾಕೆ ಕೊಟ್ಟಿರೋ ಏನು ಅಂತ ಮನಸ್ಸಿಗೆ ಒಂದು ಅನ್ಸುತ್ತೆ. ಅದೇ ಒಟ್ಟು ₹100 ಹಾಕಿ ಗೊತ್ತೇ ಹೊರಗಡೆ ಪರಮಾತ್ಮ ಗೊತ್ತೇ ಅಲ್ಲ. ನಾವು ಹಾಕೋ ಸಮಯದಿಂದ ಅದೇ ಅನ್ನದಾನ. ಅದರಿಂದ ರಾಯರ ಪಟ್ಟಾಭಿಷೇಕದಿಂದ ಆ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ಗುರುವಾರ 1,000 ಜನ ಮೇಲೆ 12ವರೆಯಿಂದ ಮುಖಂಡ ಸಂಘ ಅನ್ನದಾನ ಪ್ರಸಾದ. ರಾಯರಿಗೆ ಜಾತಿ ಊಟ ಭೇದ ಇಲ್ಲ, ಬ್ರಾಹ್ಮಣರು ಒಬ್ಬರೇ ಊಟ ಮಾಡಬೇಕು ಅಂತಿಲ್ಲ. ಅದಕ್ಕೆ ಹೇಳಿದ್ದು ನಿನ್ನ ಅಂಗಳೊಳಗೆ ಹಾಕು ಎಂತ ನಿನ್ನ ಅಂಗಳನ್ನು ಇವರು ಕೊಡ್ತಾರೆ, ಅನ್ನ ಕೊಡುವಂತ. ಆದ್ದರಿಂದ ಯಾವ ಹಸಿರು ಹೋಗಿರ್ತಾರೆ, ನನ್ನ ದರ್ಶನಕ್ಕೆ ಬಂದವರಿಗೆ ಒಂದು ಅನ್ನ ಕೊಡ್ತಾರೆ. ಅದರಿಂದ ಕಾರ್ಯಕ್ರಮವನ್ನು ನಾವು ರಾಯ ಆಶ್ರಮವನ್ನು ದಿವಸದಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಅದು ಹಾಗೆ ನಡೀತಾ ಇದೆ. ಅದಕ್ಕೆ ಹಾಗೆ ನಡೀತಾ ಇದೆಯೋ ಅದು ಕೂಡ ರಾಜ್ಯ. ಅದರಿಂದ ಇವಾಗ ಅನ್ನದಾನ ಕಾರ್ಯಕ್ರಮ ನಡೆಯುತ್ತೆ. ಅದರಿಂದ ಎಲ್ಲರೂ ಇವಾಗ ಮಂಗಳವನ್ನು ತಾವು ನೆಕ್ಸ್ಟ್ ಮಂಗಳ ಇದಾದ ನಂತರ ಅಲ್ಲಿ ಮಹಾನವರಾತ್ರಿ ತದನಂತರದಲ್ಲಿ ಹರೇ ಶ್ರೀನಿವಾಸ ಹರಿ ಸರ್ವೋತ್ತಮ.